ನಮಸ್ಕಾರ NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಪಟ್ಟಣದಲ್ಲಿ ಭವ್ಯವಾದ ನಿರ್ಮಾಣವಾಗಿರುವಂತಹ ಸರ್ಕಾರಿ ನೌಕರರ ಭವನವನ್ನ ಇತ್ತೀಚಿನ ದಿನಗಳಲ್ಲಿ ತರೀಕೆರೆ ತಾಲೂಕಿನ ಶಾಸಕರಾದ GH ಶ್ರೀನಿವಾಸ್ ಅವರು ಹಾಗೆ ಶಿವಮೊಗ್ಗದ MLC ಆದಂತಹ ಧನಂಜಯ ಸರ್ಜಿ ಅವರು, ರಾಜ್ಯ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಾಕ್ಷರಿ ಅವರು, ಹಾಗೆ ಅಜ್ಜಂಪುರ ತಾಲೂಕಿನ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಪುಟ್ಟಸ್ವಾಮಿ ಅವರ ಸಮ್ಮುಖದಲ್ಲಿ ಒಂದು ಭವ್ಯವಾದ ನಿರ್ಮಾಣವಾದಂತಹ ಕಟ್ಟಡ ಒಂದು ಉದ್ಘಾಟನೆಯನ್ನು ನೆರವೇರಿತು. ಈ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಎಲ್ಲ ಬಂಧು ಬಳಗದವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ಸುಕರಾಗಿ ಆಗಮಿಸಿದ್ದು, ಈ ಒಂದು ನಂತರ ಈ ಕಟ್ಟಡದಲ್ಲಿರುವಂತಹ ಒಂದು ಪೂಜೆ ನಿರ್ಮಾಣ ಮಾಡುವ ಮೂಲಕವಾಗಿ ಒಂದು ನೆರವೇರಿದರು. ತದನಂತರ ಶಾಸಕರಾದ GH ಶ್ರೀನಿವಾಸ್ ಅವರವರು ಒಂದು ಕಟ್ಟಡದ ಒಂದು ಕಲ್ಲನ್ನ ಉದ್ಘಾಟನೆ ಮಾಡುವ ಮೂಲಕವಾಗಿ ಲೋಕಾರ್ಪಣೆ ಮಾಡಿರುವ ಚಿತ್ರದಲ್ಲಿ ಕಾಣಬಹುದಾಗಿದೆ. ಅಭಿಪ್ರಾಯವನ್ನು ವೈಯಕ್ತಿಕವಾಗಿ ಕರೆದು ಹೇಳಿ ಅವು ಏನು ಅನ್ಕೊಂಡಿದ್ರು ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡಿದ್ವಿ ವಿತೌಟ್ ಯಾವುದೇ ಚುನಾವಣೆ ಆಗದಂಗೆ. ಹಾಗಾಗಿ ನೌಕರರು ಚುನಾವಣೆ ಆಗಲಿಲ್ಲ, ಡೈರೆಕ್ಟರ್ಗಳು ಚುನಾವಣೆ ಆಗಲಿಲ್ಲ, ಅಧ್ಯಕ್ಷರು ಕೂಡ ಚುನಾವಣೆ ಆಗಲಿಲ್ಲ, ಅರ್ಜಿನೂ ಕೂಡ ಯಾರು ಯಾರಾಗಲಿಲ್ಲ. ತಾಲೂಕಾಗಿ ಘೋಷಣೆ ಮಾಡಿದ್ರಿಂದ ಇವತ್ತು ಈ ನೌಕರ ಸಂಘ, ಕಟ್ಟಡ, ನೌಕರ ಸಂಘಗಳು, ಎಲ್ಲ ಸಂಘಗಳು ಇವತ್ತು ಶಿಕ್ಷಕ ಸಂಘ ಪ್ರತಿಯೊಂದು ಕೂಡ ಇಲ್ಲಿ ಕಾರ್ಯಕ್ರಮ ನಡೀಲಿಕ್ಕೆ ಆಗಿದೆ. ಮತ್ತು ಜೊತೆಗೆ ದೃಷ್ಟಿಯಿಂದ 18 ಎಕರೆ ಜಾಗವನ್ನ ನಮ್ಮ ಅತ್ತಿ ಬಗ್ಗೆ ಏನು ವಿಶ್ವೇಶ್ವರ ಜಲ ನಿಗಮದವರು ಅಕ್ವೈರ್ ಮಾಡಿದ್ರು ಆ ಜಾಗದಲ್ಲಿ ಮಾಡಲಿಕ್ಕೆ ಎಲ್ಲ ರೀತಿಯ ಕ್ರಮಗಳು ನಾವು ತಹಶೀಲ್ದಾರರು ಮತ್ತು ವಿಶ್ವೇಶ್ವರ ಜಲ ನಿಗಮದವರು ಸೇರಿ ಕಳಿಸಿದ ಪ್ರಸ್ತಾವನೆಯನ್ನ 22ನೇ ತಾರೀಕು ಬೋರ್ಡ್ ಮೀಟಿಂಗ್ ಇದೆ, 100% ಮಂಜೂರಾಗುತ್ತೆ ಆ ಜಾಗ ಅಂತ ನಾನಾದರೂ ಭಾವಿಸಿದ್ದೇನೆ. ನನಗೆ ಈ ವಿನಾಯಕ ಪ್ರಸಾದ್ ಇದಿರೋದು ಅತಿ ನಲ್ಲಿ ಬರ್ತಕ್ಕಂಥದ್ದು RDPಯ ಮತ್ತು ನಿಮ್ಮ ಇಲಾಖೆಯಲ್ಲಿ ತಹಶೀಲ್ದಾರ್ ಅವರಿಗೆ ಹೇಗೆ ಮಾಡ್ತೀರ ಗೊತ್ತಿಲ್ಲ. ನಮಗೆ ಹತ್ರ ಕಂಪ್ಲೇಂಟ್ ಬರ್ದಂಗೆ ಮಾಡಿಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ ಇದೆ, ಹೋಗೋದು ಹಾಸ್ಪಿಟ್ಲು, ತಾಲೂಕು ಆಫೀಸು ಮತ್ತೆ ಈ PDO ಆಫೀಸು, ಗ್ರಾಮ ಪಂಚಾಯತಿ ಆಫೀಸು ಅಲ್ಲಿಗೆ ಹೋಗ್ತಾರೆ. ಅಲ್ಲಿಂದ ಪ್ರತಿದಿನ 1500 ಮಂಜೂರು ಮಾಡೋದು ಸುಮಾರು 17,000 ಕೋಟಿ ಸರ್ಕಾರಕ್ಕೆ ಹೊರೆಯಾಗಿದೆ. ಇವತ್ತು ಒಳ್ಳೆಯ ಸಂಬಳ ರಿಎಂಬರ್ಸ್ಮೆಂಟು ಹೇಳ್ತಾ ಇದ್ರು. 12 ಆದೇಶಗಳನ್ನು ಷಡಾಕ್ಷರಿ ಹೇಳ್ತೀನಿ. ಕ್ಯಾನ್ಸರ್ ಆದರೆ, ಮಗುವಾದರೆ ಅಥವಾ ಹುಷಾರಿಲ್ಲದೆ ಇದ್ರೆ ಎಲ್ಲರೂ ಕೂಡ ನಿಮಗೆ ರಜೆಗಳನ್ನು ಕೊಡ್ತಕ್ಕಂಥದ್ದು, ಸಾವಾದರೆ ಅದಕ್ಕೆ ಬೇಕಾದಂಥ ಹಣ ಸರ್ಕಾರದ ಒಪ್ಪಿ ಅವರಿಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ನನ್ನ ಜನಗಳಿಗೆ ಒಳ್ಳೆಯ ಪ್ರೀತಿಯಿಂದ ಮಾತಾಡಿಸಿ ಅವ್ರ ಕೆಲಸಗಳನ್ನ ಮಾಡಿಕೊಡ್ಬೇಕು ಅನ್ನತಕ್ಕಂಥದ್ದು ನನ್ನ ಶಾಸಕನಾಗಿ ನನ್ನ ಮನವಿ. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಪದಾಧಿಕಾರಿಗಳಾಗಿ ನೂತನವಾಗಿ ಆಯ್ಕೆಯಾಗಿರುವ ನಾವುಗಳು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಮ್ಮ ಸಾಮಾನ್ಯ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇವೆಂದು ಹಾಗೂ ಇದೇ ಸಂದರ್ಭದಲ್ಲಿ ಶಾಸಕರನ್ನ ಸಂಘದ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನವನ್ನು ಮಾಡಲಾಯಿತು. ಸಂಘಟನೆ ಇದೆಯಲ್ಲ ಅದು ಶಾಶ್ವತ. ನಮ್ಮ ಸಂಘಕ್ಕೆ 104 ವರ್ಷಗಳ ಇತಿಹಾಸ ಇದೆ. 1920ರಲ್ಲಿ ರಚನೆ ಆದಂತಹ ಈ ಸಂಘಟನೆ ಅನೇಕ ನೋವು ನಲಿವುಗಳನ್ನ, ಮನ್ವಂತರಗಳನ್ನ, ಸಮಸ್ಯೆಗಳನ್ನ, ಸವಾಲುಗಳನ್ನ, ಸರ್ಕಾರದ ನಡುವೆ ಸಂಘರ್ಷಗಳನ್ನ ಎಲ್ಲದನ್ನು ಕೂಡ ಮಾಡಿ ಇಲ್ಲಿಯವರೆಗೆ ಇವತ್ತು ಸಂಘಟನೆ ನಡೆದು ಬಂದಿದೆ. 5,12,000 ಜನ. ಯಾರೋ ಭಾಷಣ ಮಾಡ್ತಾ ಹೇಳ್ತೀರ 6 ಲಕ್ಷ 7 ಲಕ್ಷ ಅಂತ. ಇಲ್ಲ, 6 ಇಲ್ಲ, 5,12,000 ಜನ ಸರ್ಕಾರಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. 5,11,000 ಜನ ಅಡಿಷನಲ್ ಚಾರ್ಜ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒತ್ತಡ ತಾನೆ. ಯಾಕೆ ಒತ್ತಡ ಆಯ್ತು? ಮಾಧ್ಯಮ ಮಿತ್ರರು ಹೇಳಿದ್ದಾರೆ ಸ್ಕೀಮ್ಗಳು. ಬಹುಶಃ ಮೊದಲು ಎಕ್ಸಾಂಪಲ್ ತುಂಬಾ ಸ್ಕೀಮ್ ಹೇಳಕ್ ಹೋಗಲ್ಲ. ಟೀಚರ್ಸ್ ಬಹಳ ಮಂದಿ ಇದೀರಲ್ಲ, ನೀವೇ ಇದಿರಲ್ಲ ಬಹಳ ಜನ. ಮೊದಲಿತ್ತು ನಿಮ್ಗೆ ಟೀಚರ್ಸ್ಗೆ ಬರೀ ಪಾಠ ಮಾಡ್ತಾರೆ, ಬ್ಯಾಗ್ ತರ್ತಾರೆ, ನೋಟ್ಬುಕ್ ತರ್ತಾರೆ, ಇನ್ಯಾರೋ ಹೇಳ್ತಾರೆ ಬೆಲ್ಟ್ ಸ್ಕೀಮ್ ಅಂತೆ, ಇದ್ಯಾರೋ ಚಿಕ್ಕಿ ಅಂತೆ, ಮೊಟ್ಟೆ ಅಂತೆ, ತರಕಾರಿ ಅಂತೆ,
ಏನ್ರಿ ಸ್ಕೀಮ್ ತಂದ್ಮೇಲೆ ತಪ್ಪೇನಿಲ್ಲ, ಸರ್ಕಾರದ ಕರ್ತವ್ಯ ಮಾಡಲಿ. ಅದಕ್ಕೆ ಒಬ್ಬ ಡಿ ಗ್ರೂಪ್ ಅಪಾಯಿಂಟ್ ಮಾಡಬೇಕಲ್ಲ, ಒಂದು ಔಟ್ಸೋರ್ಸಿಂಗ್ ಏಜೆನ್ಸಿ ಕೊಡಬೇಕಲ್ಲ, ಮಾಡಬೇಕಲ್ಲ. ಅವರು ಪಾಪ ಮಾಧ್ಯಮದಾಗ ಇಲ್ಲೇ ಬರೀತಾರೆ ಉಳಿದಿದ್ದಾನ ಅಂತ ಹೇಳಿ ಒಂದೊಮ್ಮೆ ಆತ್ಮಾವಲೋಕನ ಯಾರಾದ್ರೂ ಮಾಡ್ಕೊಂಡ್ರೆ ಸಾಧ್ಯ ಇದೆಯಾ? ಕೆಲಸ ಮಾಡೋಣ, ಮಾಡೋದಕ್ಕೆ ನಮ್ಗೆ ತಕರಾರಿಲ್ಲ. 1 ದಿನ 2 ದಿನ 3 ದಿನ ಇಲ್ಲ, ಒತ್ತಡದಿಂದ ಹೊರಗೆ ಬಂದು ನೆಮ್ಮದಿಯ ಬದುಕನ್ನ ಈ ಸಮಾಜದಲ್ಲಿ ಸಾಗಿಸಿ ಒಂದು ಸ್ವಾಸ್ಥ್ಯ ಸಮಾಜವನ್ನ, ಒಂದು ಸ್ವಾಸ್ಥ್ಯ ಸಂಘಟನೆಯನ್ನ, ಒಂದು ಸ್ವಾಸ್ಥ್ಯ ಕುಟುಂಬವನ್ನ ಈ ದೇಶ ಈ ನಾಡಿಗೆ ಕೊಡುವಂತ ಕೆಲಸವನ್ನ ನಾವು ನೌಕರರಾಗಿ ಮಾಡುವಂತ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನುವಂಥದ್ದನ್ನ ಇವತ್ತು ಅಭಿಮಾನದಿಂದ ಈ ಸಭೆಯಲ್ಲಿ ಮುಂದೆ. ಆಮೇಲೆ ಕಪ್ಪು ಪಟ್ಟಿ ಧರಿಸೋದು, ಪೆನ್ ಡ್ರೈವ್, ಸ್ಟ್ರೈಕ್, ಈಗೆಲ್ಲ ಸರ್ಕಾರದ ಮೇಲೆ ಒತ್ತಡ ಹೇರುವಂತ ತಂತ್ರಗಾರಿಕೆಗಳನ್ನ ನಾವಿನ್ನೊಂದು 6 ತಿಂಗಳು ಬಿಟ್ಟು ಪ್ರಾರಂಭ ಮಾಡಿದ್ರೆ 1 ವರ್ಷಕ್ಕೆ ಅದು ರೀಚ್ ಆಗುತ್ತೆ. ಸರ್ಕಾರ 1 ವರ್ಷ ಬಿಟ್ಟು ನಾವು 1 ವರ್ಷ ಬಿಟ್ಟು ಹೋದ್ರೆ ಏನಪ್ಪ ಈಗ ಬಂದಿದ್ಯಾ 1 ವರ್ಷ ಟೈಮ್ ಕೊಡು ಅಂತ ಕೇಳ್ತಾರೆ. ನಾವು 1 ವರ್ಷ ಮುಂಚೆನೆ ಪ್ರಾರಂಭ ಮಾಡಿದ್ರೆ ಅವ್ರಿಗೆ ಆ ಪ್ರಶ್ನೆಗಳಿಗೆ ಉತ್ತರ ಇರಲ್ಲ. ಆ ಕೆಲಸವನ್ನ ಮಾಡ್ತೇವೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಸಹಕಾರ ನೀಡಿದಂತಹ ಸನ್ಮಾನ್ಯ ಅಧ್ಯಕ್ಷರಿರ್ಬೋದು, ನಮ್ಮ ನಿಕಟಪೂರ್ವ ಅಧ್ಯಕ್ಷರಿರ್ಬೋದು, ಎಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ವರ್ಕಿಗೆ ಅನುದಾನವನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಂತ, ಜೊತೆಗೆ ನಮ್ಮ ಅಜ್ಜಾಪುರದ ಎಲ್ಲ ನಿರ್ದೇಶಕ ಪದಗಳು ಪದಾಧಿಕಾರಿ ಸಭೆ ಸಮಾರಂಭ ಮಾಡಲಿಕ್ಕೆ ಯಾವುದೇ ಒಂದು ಸಣ್ಣ ಕಟ್ಟಡ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ 29 ಜನ ಒಳಗೊಂಡಂತ ಪಟ್ಟಣ ಪಂಚಾಯತಿ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಅಲ್ಲಿನ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ವಿ. ಅವರು ನಾಗರಿಕ ಸೌಲಭ್ಯ ಇದ್ದಿದ್ದಂತ ಒಂದು ನಿವೇಶನವನ್ನು 4,000 ಅಡಿಯನ್ನ ಅವರು ಕೊಟ್ಟರು. ಅವತ್ತಿನ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಅವತ್ತಿನ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಅಂದಿನ ಶಾಸಕರಾಗಿರ್ತಕ್ಕಂಥ ಡಿ ಎಸ್ ಸುರೇಶ್ ಸಾಹೇಬರು, ಅವರೆಲ್ಲರ ಸಹಕಾರದಿಂದ ಮೊದಲು ನಾವು ನಿವೇಶನವನ್ನು ಪಡೆದ್ವಿ. ಅದಾದ ನಂತರದಲ್ಲಿ ಮಾನ್ಯ ನಮ್ಮ ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿ ಸಾಹೇಬರಿಗೆ ನಮ್ಮ ಕಟ್ಟಡಕ್ಕೆ ಹಣವನ್ನು ಕೊಡಬೇಕು ಅಂತ ಮನವಿ ಮಾಡಿದಾಗ ಅವರು 50 ಲಕ್ಷ ಹಣವನ್ನು ಮಂಜೂರು ಮಾಡಿಸಿಕೊಟ್ಟರು. ಆಗ ಅದನ್ನ ಈ ಒಂದು ಸುಂದರ ಸಮಾರಂಭದಲ್ಲಿ ಅಜ್ಜಂಪ ಮುಖಂಡರಾದಂತಹ ಮಡಿವಾಳ್ ತಿಪ್ಪೇಶ್ ಅವರವರು, ದೇವೇಂದ್ರಪ್ಪನವರು, ಹಾಗೆ ಅನಂತ್ ಅವರು, ಹಾಗೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತಹ ಜಿ ನಟರಾಜ್ ಅವರು, ಹಾಗೆ ರಾಜ್ಯಾಧ್ಯಕ್ಷರಾದಂತಹ ಷಡಕ್ಷರಿ ಅವರು, ಶಾಸಕರಾದಂತಹ GH ಶ್ರೀನಿವಾಸ್ ಅವರು, ಹಾಗೆ ಅಜ್ಜಂಪುರದ ತಹಶೀಲ್ದಾರರಾದಂತಹ ನೂತನ ತಹಶೀಲ್ದಾರ ವಿನಾಯಕ್ ಸಾಗರ್ ಅವರು, ಹಾಗೆ MLC ಗಳಾದಂತಹ ಧನಂಜಯ ಸರ್ಜಿ ಅವರು, ಹಾಗೆ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ರಾಜ್ಯಾಧ್ಯಕ್ಷರವರು, ಹಾಗೆ EO ಆದಂತಹ ವಿಜಯ್ ಕುಮಾರ್ ಅವರವರು, ಹಾಗೆ ಅಜ್ಜಂಪುರ ಪಟ್ಟಣ ಪಂಚಾಯತಿಯ ರಮೇಶ್ ಅವರು ಸಹ ಈ ಒಂದು ಗುರು ಸುಬಂಧನ ಕಾರ್ಯಕ್ರಮ ಹಾಗೂ ಸರ್ಕಾರಿ ಒಂದು ನೌಕರರ ಭವನದ ಉದ್ಘಾಟನೆ ಸಮಾರಂಭದಲ್ಲಿ ಅಜ್ಜಂಪುರ ತಾಲೂಕಿನ ಎಲ್ಲಾ ಶಾಲೆಗಳು ಹಾಗೆ ಇತರ ಸರ್ಕಾರಿ ನೌಕರರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದೇ ಸಂದ ನೋಡ್ತಾ ಇದ್ದೀವಿ, ಎಲ್ಲಾ ಅಜ್ಜಂಪುರ ತಾಲೂಕಿನ ಸರ್ಕಾರಿ ನೌಕರರು ಉತ್ಸುಕರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಶೇಷವಾಗಿ ಕಂಡುಬಂದಿದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಾಗಾರವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಒಟ್ಟಾರೆ ಈ ದಿನದಲ್ಲಿ ಒಂದು ಶಂಕುಸ್ಥಾಪನೆ, ಒಂದು ಕಟ್ಟಡದ ಉದ್ಘಾಟನೆ ಹಾಗೂ ಕಾರ್ಯಕ್ರಮದ ಗುರುವಂದನಾ ಕಾರ್ಯಕ್ರಮ ಹಾಗೂ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಹಿಳಾ ಮಳಿಗೆಗಳನ್ನು ಸಹ